ಸ್ನೇಹಿತರೆ, ಇವತ್ತು ವಿಶೇಷವಾದ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಂತ. ಮೊದಲೇದಾಗಿ ಬಹಳಷ್ಟು ಜನ ರಾತ್ರಿ ಊಟ ಮಾಡಿದ ಮೇಲೆ ಎಲ್ಲ ಪಾತ್ರೆಗಳನ್ನು ಜೋಡಿಸಿ ಅಡುಗೆ ಮನೆ ಸಿಂಕ್ನಲ್ಲಿ ಇಟ್ಟು ಕೈ ತೊಳ್ಕೊಂಡು ಮಲಗ್ತೀರಾ. ದಯವಿಟ್ಟು ಈ ರೀತಿ ಯಾವತ್ತೂ ಮಾಡಬಾರ್ದು. ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆಯ ವಾಸಸ್ಥಾನ ಇರ್ತದೆ. ಅಡುಗೆ ಮನೆ ಅನ್ನೋದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ. ಅಲ್ಲಿ ದೈವ ಸಾನ್ನಿಧ್ಯ ಇರ್ತದೆ. ಅದಕ್ಕಾಗಿ ನಾವು ಉಂಡ ತಟ್ಟೆಯನ್ನಾಗಲಿ ಉಂಡ ಕೈಯನ್ನಾಗಲಿ, ಅಂದರೆ ಊಟ ಮಾಡಿದ ಕೈಯನ್ನು ಅಡುಗೆ ಮನೆ ಸಿಂಕಿನಲ್ಲಿ ಯಾವತ್ತೂ ತೊಳಿಬಾರ್ದು. ಊಟ ಮಾಡಿದ ತಟ್ಟೆಯನ್ನು ಒಯ್ದು ಅಡುಗೆ ಮನೆ ಸಿಂಕಿನಲ್ಲಿ ಹಾಕಬಾರ್ದು. ಆದಷ್ಟು ನಮ್ಮ ಎಂಜಲ ತಟ್ಟೆಗಳನ್ನು ನಾವು ಮನೆಯಿಂದ ಹೊರಗೆ, ಅಂದರೆ ನಾವು ಹಿತ್ತಲದೊಳಗೆ ತೊಳಿಬೇಕು ಅಂತ ಹೇಳ್ತೇವೆ. ನಾವು ಉಂಡ ತಟ್ಟೆ ಬಹಳತ್ತು ತನಕ ಇರಬಾರ್ದು. ಉಂಡ ಕೈ ಬಹಳತ್ತು ಒಣಗಲಿಕ್ಕೆ ಬಿಡಬಾರ್ದು. ಒಂದು ಕಥೆಯನ್ನು ಹೇಳ್ತೀನಿ ಬರ್ರಿ. ಹಿಂದೆ ದೇವತೆಗಳು ಮತ್ತು ದೈತ್ಯರು ಕೂಡಿಕೊಂಡು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡಿದಂಥ ವಿಷಯ ಪ್ರಸಂಗ ಎಲ್ರಿಗೂ ಗೊತ್ತದ. ಆಗ ಸಮುದ್ರ ಮಥನವನ್ನು ಮಾಡಿದಾಗ ಬಹಳಷ್ಟು ವಸ್ತುಗಳು ಬಂದವು. ಅದರಲ್ಲಿ ಲಕ್ಷ್ಮಿ ಕೂಡ ಬಂದಳು ಅಂತ ಗೊತ್ತು. ಆದರೆ ಲಕ್ಷ್ಮಿ ಬರುವುದಕ್ಕಿಂತ ಮುಂಚೆ ಅಲಕ್ಷ್ಮಿ ಬಂದಳು. ನಂತರ ಲಕ್ಷ್ಮೀ ದೇವಿ ಬರ್ತಾಳ. ಲಕ್ಷ್ಮೀ ದೇವಿ ಬಂದವಳೇ ನಾರಾಯಣ ದೇವರನ್ನು ವರಿಸಿದ್ಲು. ನಾರಾಯಣ ದೇವರು ಲಕ್ಷ್ಮಿಯನ್ನು ಇಷ್ಟಪಟ್ಟರು. ಹೀಗಾಗಿ ಅವರಿಬ್ಬರು ವಿವಾಹ ಮಾಡಿಕೊಳ್ಬೇಕು ಅಂಥೇಳಿ ಇರುವಾಗ ಲಕ್ಷ್ಮಿ ಹೇಳ್ತಾಳ, ನನ್ನ ಅಕ್ಕ ಅಲಕ್ಷ್ಮಿ, ಆಕೆಯ ಮದುವೆ ಆಗದೆ ನಾನು ಮದುವೆ ಆಗೋದಿಲ್ಲ ಅಂದಾಗ ಆಕೆಗಾಗಿ ವರವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಬಹಳಷ್ಟು ವರಗಳನ್ನ ನೋಡಿದಾಗ ಎಲ್ಲರೂ ಅಲಕ್ಷ್ಮಿ ಹೆಸರು ಕೇಳಿದರೆ ಸಾಕು, ಸಾಧ್ಯನೇ ಇಲ್ಲ ಆಕೆನ ಮದುವೆ ಆಗಲಿಕ್ಕೆ ಅಂತೆಲ್ಲರೂ ಹೋಗ್ಬಿಡ್ತಾರೆ. ಕೊನೆಗೆ ಉದ್ದಾಲಕ ಅನ್ನುವಂಥ ಮುನಿಗೆ ಆಕೆಯನ್ನು ಮದುವೆ ಮಾಡ್ತಾರೆ. ನಾರಾಯಣ ದೇವರ ಮಾತು ಮೀರಬಾರ್ದು ಅಂಥೇಳಿ ಅಲಕ್ಷ್ಮಿಯನ್ನು ಉದ್ದಾಲಕ ಮುನಿ ಮದುವೆ ಮಾಡ್ಕೋತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಸಹಜವಾಗಿ ಗಂಡನ ಮನೆಗೆ ಕರ್ಕೊಂಡು ಬರೋದು. ಆ ರೀತಿ ಅಲಕ್ಷ್ಮಿಯನ್ನು ಉದ್ದಾಲಕ ಮುನಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಆಶ್ರಮ ಆವರಣ ಬಂದದ್ದೇ ತಡ ಆಕೆ ಹೇಳಿಬಿಡ್ತಾಳೆ, ಸಾಧ್ಯನೇ ಇಲ್ಲ ಇಲ್ಲಿರಲಿಕ್ಕೆ. ಯಾಕಂದರೆ ಈ ಉದ್ದಾಲಕ ಮುನಿಗಳ ಆಶ್ರಮದಲ್ಲಿ ಹೋಮ ಹವನ, ನಿತ್ಯ ಪಾರಾಯಣ, ಪೂಜೆ ಪುನಸ್ಕಾರಗಳು, ವೇದ ಮಂತ್ರಗಳು, ಹೋಮ ಹವನದಿಂದ ತುಂಬಿದಂಥ ಆ ಪರಿಸರವನ್ನು ನೋಡಿದ ತಕ್ಷಣ ಆ ಅಲಕ್ಷ್ಮಿ ಹೇಳ್ತಾಳ, ಸಾಧ್ಯನೇ ಇಲ್ಲ ಇಂತಹ ಸ್ಥಳದಲ್ಲಿ ನಂಗೆ ಇರಲಿಕ್ಕೆ ಅಂಥೇಳಿ. ಆಗ ಉದ್ದಾಲಕ ಮುನಿ ಹೇಳ್ತಾರೆ, ಹಾಗಾದರೆ ನೀ ಎಲ್ಲಿರ್ತೀಯ ಅಂತಂದಾಗ ಆಕೆ ಹೇಳ್ತಾಳಂತೆ, ಯಾವ ಮನೆಯಲ್ಲಿ ನಾರಿ ಸೂರ್ಯೋದಯ ಆದಮೇಲೂ ಕಾಲ ಚಾಚಿ ಮಲ್ಕೊಂಡಿರ್ತಾಳೋ ಅಂಥವರ ಮನೆಯಲ್ಲಿ ನಾನು ವಾಸವಾಗಿರ್ತೇನೆ. ಪತಿಯು ಎದ್ದ ನಂತರವೂ ಎಷ್ಟೊತ್ತಿನವರೆಗೂ ಹೆಣ್ಮಕ್ಳು ಮಲ್ಕೊಂಡಿರ್ತಾರಲ್ಲ ಅಂಥವರ ಮನೆಯಲ್ಲಿ ನಾನು ಆರಾಮಾಗಿ ವಾಸವಾಗಿರ್ತೇನೆ. ಎದ್ದ ತಕ್ಷಣ ಕೆಲವರು ಏನು ಮಾಡ್ತಾರಂದ್ರೆ ಎರಡೂ ಕೈಯಿಂದ ತಲೆಯನ್ನು ತೋರಿಸ್ಕೋತಾರೆ. ಯಾವತ್ತಲೂ ಹೆಣ್ಮಕ್ಳು ಎರಡೂ ಕೈಯಿಂದ ತಲೆಯನ್ನು ತೋರಿಸ್ಕೊಳ್ಬಾರ್ದು. ಎರಡೂ ಕೈಗಳಿಂದ ತಲೆ ತೋರಿಸ್ಕೊಂಡವರ ಮನೆಯಲ್ಲಿ ನಾನು ಆರಾಮಾಗಿ ಇರ್ತೇನೆ. ಅಂದರೆ ಕೆಲವರು ತಲೆಯನ್ನು ಎರಡೂ ಕೈಯಿಂದ ಕೆದರ್ಕೊಂಡು ತೋರಿಸ್ಕೊಂಡು ಲಕ್ಷ್ಮಿ ಬರೋ ಹೊತ್ತಿನೊಳಗೂ ಮಧ್ಯಾಹ್ನ ಹೊತ್ತಿನಲ್ಲಿ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಲ್ಕೋತಾರೋ, ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಬಾಗಿಲ ಹಾಕ್ಕೊಂಡು ಯಾರು ಮಲಗಿರ್ತಾರೋ ಅಂಥವರ ಮನೆಯಲ್ಲಿ ನಾನಿರ್ತೇನೆ. ಯಾರು ಎಂಜಲ ಕೈಯನ್ನು ಬಹಳ ಹೊತ್ತು ಒಣಗಿಸ್ಕೊಂಡಿರ್ತಾರೋ, ಅಂದರೆ ಊಟ ಮಾಡಿದ ತಕ್ಷಣ ಹಾಗೆ ಕೈ ಬಿಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಎಷ್ಟೊತ್ತಿನವರೆಗೂ ಎಂಜಲ ಪಾತ್ರೆಗಳನ್ನು ತೊಳೆಯದೆ ಹಾಗೇ ಬಿಟ್ಟಿರ್ತಾರೋ ಅಂಥವರ ಮನೆಯಲ್ಲಿ ನಾನಿರ್ತೇನೆ. ಯಾರ ಮನೆಯಲ್ಲಿ ಕಸದ ರಾಶಿ ಇರ್ತದೋ, ಮೂಲೆ ಮೂಲೆಯಲ್ಲಿ ಕಸ ಇರ್ತದೋ ಅಂಥವರ ಮನೆಯಲ್ಲಿ ನಾನಿರ್ತೇನೆ. ಯಾವಾಗಲೂ ಪತಿಯೊಂದಿಗೆ ಜಗಳವಾಡ್ತಾ ಪತಿಯ ಮಾತನ್ನು ಮೀರಿ ನಡೆಯುವ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿರ್ತಾರೋ ಅಂಥವರ ಮನೆಯಲ್ಲಿ ನಾನಿರ್ತೇನೆ. ಯಾರ ಮನೆಯಲ್ಲಿ ನಿತ್ಯ ಸ್ನಾನ ಮಾಡದೆ ಅಡುಗೆ ಮಾಡಿ ಊಟವನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ನಾನಿರ್ತೇನೆ. ಹೊತ್ತು ಹೊತ್ತಿಗೆ ದೇವರ ದೀಪ, ಪೂಜೆ ಪುನಸ್ಕಾರಗಳು, ವೇದ ಮಂತ್ರಗಳು ಯಾರ ಮನೆಯಲ್ಲಿ ನಡೀತಾ ಇರುವುದಿಲ್ವೋ ಅಂಥವರ ಮನೆಯಲ್ಲಿ ಶಾಶ್ವತವಾಗಿರ್ತೇನೆ. ಜಗಳ ಇರುವಲ್ಲಿ ನಾನಿರ್ತೇನೆ. ಕುಡಿತ ಚಟ ಇರುವಂಥವರ ಮನೆಯಲ್ಲಿ ನಾನಿರ್ತೇನೆ. ಜೊತೆಗೆ ಜೂಜಾಡುವರ ಮನೆಯಲ್ಲಿ ನಾನಿರ್ತೇನೆ ಅಂಥೇಳಿ. ನಾನು ನಿನ್ನಂತಹ ಆಶ್ರಮದಲ್ಲಿ ವಾಸವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಎಲ್ಲಿ ಕತ್ತಲೆ ಇರ್ತದೋ, ಯಾರ ಮನೆಯಲ್ಲಿ ದೇವರ ದೀಪ ಇರುವುದಿಲ್ವೋ,
ಕತ್ತಲೆ ಇರುವಂಥ ಸ್ಥಳದಲ್ಲಿ. ಅದಕ್ಕಾಗಿ ಮನೆಯನ್ನು ಯಾವಾಗಲೂ ಕತ್ತಲೆ ಮಾಡಿಕೊಂಡು ಕೂತ್ಕೊಳ್ಬಾರ್ದು. ಎಲ್ಲ ಕಿಟಕಿ ಬಾಗಿಲುಗಳನ್ನು ತಕ್ಕೊಂಡು ಮನೆಯೊಳಗೆ ಗಾಳಿ ಬೆಳಕು ಸರಿಯಾಗಿ ಬರ್ತಿರಬೇಕು. ಮನೆಯನ್ನು ಸ್ವಚ್ಛವಾಗಿ ಒರೆಸಿಟ್ಕೊಳ್ಬೇಕು. ಮನೆಯಲ್ಲಿ ಕಸಗಳನ್ನು ಹಾಕಬಾರ್ದು. ಮಕ್ಕಳಿಗೂ ಕೂಡ ಸರಿಯಾಗಿ ತಿಳುವಳಿಕೆಯನ್ನು ಹೇಳಬೇಕು. ಅಂಗಳದಲ್ಲಿ ಬಾಗಿಲಿನಲ್ಲಿ ನೀರು ಹಾಕಿ ರಂಗವಲ್ಲಿಯನ್ನು ಹಾಕ್ತಿರಬೇಕು. ಇಂಥವರ ಮನೆಯಲ್ಲಿ ಯಾವತ್ತೂ ಲಕ್ಷ್ಮಿ, ಎಲ್ಲಿ ಅಲಕ್ಷ್ಮಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ಅದಕ್ಕಾಗಿ ನಾವು ಬರೀ ಪೂಜೆ ಪುನಸ್ಕಾರ ಮಾಡಿದರೆ ಸಾಲದು, ಕೆಲವೊಂದು ಇಂಥ ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಊಟ ಆದ ತಕ್ಷಣ ಎದ್ದು ಕೈ ತೊಳ್ಕೊಳ್ಬೇಕು. ಕೈ ಒಣಗಿಸ್ಲಿಕ್ಕೆ ಬಿಡಬಾರ್ದು. ಉಂಡ ತಟ್ಟೆಗಳು ಒಣಗಬಾರ್ದು. ಕೆಲವರು ಊಟ ಮಾಡಿದ ತಟ್ಟೆ ಹಂಗೆ ಇರ್ತದೆ, ಟಿ ವಿ ನೋಡ್ಕೊತ ಕೂತಿರ್ತಾರೆ ಅಥವಾ ಯಾರ್ದೋ ಜೊತೆ ಹರಟೆ ಹೊಡ್ಕೊತ ಕೂತಿರ್ತಾರೆ. ಎಂಜಿಲ ತಟ್ಟೆಗಳು ಎಲ್ಲಿ ಒಣಗ್ತದೋ ಆ ತಟ್ಟೆಯಲ್ಲಿ ಅಲಕ್ಷ್ಮಿ ಬರ್ತದೆ. ನೀವು ಎಷ್ಟೇ ಮನೆ ಸ್ವಚ್ಛ ಮಾಡಿರಿ, ಏನೇ ಮಾಡಿರಿ, ಈ ರೀತಿಯಾಗಿ ಕೆಲವೊಂದು ನಿಯಮಗಳು ಪಾಲಿಸದೇ ಇದ್ದಾಗ ಕೂಡ ನಮ್ಮ ಮನೆಯಲ್ಲಿ ನಾನಾ ಥರದ ತೊಂದರೆಗಳು ಶುರುವಾಗ್ತದೆ. ಅದಕ್ಕಾಗಿ ಈ ಎಲ್ಲ ವಿಷಯಗಳನ್ನ ನಾನು ನಿಮ್ಗೆ ಯಾಕೆ ತಿಳಿಸ್ತಾ ಇರ್ತೀನಿ ಅಂದರೆ, ನಮ್ಮ ಕಷ್ಟಗಳು ಸರಳವಾಗಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ನಮ್ಮಲ್ಲಿ ವಿಧಿವಿಧಾನಗಳವ. ಸರಿಯಾದ ರೀತಿಯಲ್ಲಿ ನಾವು ನಡೆದಾಗ ನಮ್ಮ ಕಷ್ಟಗಳು ತಾಮಾಗಿ ಹೊರಟು ಹೋಗ್ತದೆ. ಅಲಕ್ಷ್ಮಿಯನ್ನು ನಾವು ಬಾ ಬಾ ಅಂತ ಕರೆದು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಆಕೆಯನ್ನು ಯಾವ ರೀತಿ ಮಾಡಿ ಹೊರಗೆ ಹಾಕೋದು ಯೋಚನೆ ಮಾಡಬೇಕು. ಒಂದು ಸಲ ಅಲಕ್ಷ್ಮಿ ಕಾಲು ಹಾಕಿದರೆ ನಾನಾ ಥರದ ದುಡ್ಡಿನಿಂದ ತೊಂದರೆ ಆಗಿರ್ಬೋದು, ಅಥವಾ ದುಡ್ಡಿದ್ದಾಗಲೂ ಕೂಡ ಪತಿ ಪತ್ನಿಯರ ನಡುವೆ ಸಾಮರಸ್ಯ ಇರೋದಿಲ್ಲ. ಗಂಡ ಏನೋ ಹೇಳಿದರೆ ಹೆಂಡತಿನೋ ಹೇಳ್ತಿರ್ತಾಳೆ. ಒಟ್ಟು ದಿನನಿತ್ಯ ಜಗಳ ಶುರು ಆಗ್ತದೆ. ಮಕ್ಕಳ ಮಾನಸಿಕ ಮೇಲೆ ಪರಿಣಾಮ ಆಗ್ತದೆ. ಮನೆಯಲ್ಲಿ ಮಾಡಿದ ಅಡುಗೆ ಹಳಸ್ಲಿಕ್ಕೆ ಶುರು ಆಗ್ತದೆ. ರುಚಿ ಇಲ್ದಂಗೆ ಆಗ್ತದೆ. ಅದಕ್ಕಾಗಿ ಇವೆಲ್ಲ ಕಾರಣಗಳು ಯಾಕೆ ಬರ್ತದೆ ಮನೆಯೊಳಗೆ ಅಂತಂದ್ರೆ, ನಾವು ಹೆಣ್ಣು ಮಕ್ಕಳು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಇದನ್ನು ನಮಗೆ ಸ್ತ್ರೀ ಧರ್ಮ ಅಂಥೇಳಿ ಹೇಳ್ಕೊಡ್ತಾರೆ. ಈ ರೀತಿ ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ ತಾಯಂದ್ರು ಹೇಳಬೇಕು, ಸ್ತ್ರೀ ಧರ್ಮಗಳನ್ನು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನೀವು ಎಷ್ಟೇ ವಿದ್ಯೆ ಕೊಡ್ರಿ, ಹೆಣ್ಣು ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನ ತಾಯಂದರು ಕಲಿಸ್ಕೊಡ್ಲೇಬೇಕು. ಯಾವಾಗ ತಾಯಂದರು ಇಂಥ ವಿಷಯಗಳನ್ನು ಕಲಿಸ್ಕೊಡುವುದಿಲ್ವೋ, ಮಕ್ಕಳು ತಪ್ಪು ಮಾಡಿದಾಗ ಮಕ್ಕಳು ತಪ್ಪಂತ ಹೇಳಬಾರ್ದು, ತಾಯಂದ್ರದೇ ತಪ್ಪಿರ್ತದೆ. ಕೆಲವರು ತಿಳ್ಕೊಂಬಿಟ್ಟಿರ್ತೀರಿ, ನಾವು ಹೆಣ್ಣು ಮಕ್ಕಳಿಗೆ ವಿದ್ಯೆ ಕಲಿಸ್ಕೊಟ್ಬಿಟ್ರೆ ಸಾಕು, ಆಕೆ ಆರಾಮಾಗಿರ್ತಾಳಂತ. ಮುಂದೆ ಆಕೆ ಅನುಭವಿಸುವಂಥ ಮಾನಸಿಕ ಸ್ಥಿತಿ ಇರ್ತದಲ್ಲ, ಭಾಳ ಕಷ್ಟ ಇರ್ತದೆ. ಆಕೆಗೆ ನೀವು ವಿದ್ಯೆ ಎಷ್ಟು ಕೊಡ್ತೀರೋ, ಎಷ್ಟು ರೊಕ್ಕ ತೆಗಿತಾಳೋ ಅದು ಮುಖ್ಯ ಅಲ್ಲ. ಆಕೆ ಮನೆಗೆ ಬಂದ ಮೇಲೆ ಆಕೆಗೆ ಸಮಾಧಾನ ಜೀವನ ಬೇಕು. ಮನೆಯಲ್ಲಿ ಆಕೆಗೆ ಮೊದಲಿನಿಂದಲೂ ಈ ರೀತಿ ಮನೆ ಇಡಬೇಕು, ಈ ರೀತಿ ಸ್ವಚ್ಛತವನ್ನು ಮಾಡ್ಕೊಳ್ಬೇಕು, ಈ ರೀತಿ ಬಟ್ಟೆಗಳನ್ನ ಜೋಡಿಸಿಟ್ಕೊಳ್ಬೇಕು, ಪಾತ್ರೆಗಳನ್ನು ಕೆಲಸದವಳು ಪಾತ್ರೆ ತೊಳೆದ್ರೂ ಸಹ ಆ ಪಾತ್ರೆಯಲ್ಲಿ ಎಷ್ಟು ಮುಸುರಿ ಇರ್ತದೆ ಅದೆಲ್ಲ ನೋಡಿ ತಿಳ್ಕೊಳ್ಬೇಕಾಕಿ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಒಂದು ಮೂಲದಲ್ಲಿ ಕೆಲವೊಂದು ಕೆಲಸಗಳನ್ನು ತಾಯಂದರು ಕಲಿಸ್ಕೊಡ್ಬೇಕು. ಯಾಕಂದರೆ ಹೆಣ್ಣೆ, ನೀವೆಷ್ಟೇ ಆಕೆಯನ್ನು ಗಂಡಸ ಮಕ್ಕಳ ಥರ ಬೆಳೆಸಿದ್ರೂ ಸಹ ತಾಯಿ ಆಗೋದು ಹೆಣ್ಣೆ. ಅದನ್ನು ಬಿಟ್ಟರೆ ಆಕೆ ಗಂಡ ಏನು ತಾಯಿ ಆಗ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹೆಣ್ಣು ಮನೆಗೆ ಬಂದ ಮೇಲೆ ಚಹಾ ಮಾಡಿಕೊಡೋದು, ಕಾಫಿ ಮಾಡಿಕೊಡೋದು, ಎತ್ತಿಡೋದು, ತೆಗೆಯೋದು, ಅಡುಗೆ ಮಾಡೋದು, ಇಂತಹ ಕೆಲಸಗಳು ಇದ್ದೇ ಇರ್ತದೆ. ಆಕೆಯನ್ನು ನಾವು ಸ್ವಲ್ಪನಾದರೂ ಈ ರೀತಿ ಮಾಡು, ಹೀಗಿರಬೇಕು, ಮೂಲದ ಎಲ್ಲ ವಿಷಯಗಳನ್ನು ಆಕೆಗೆ ತಿಳಿಸ್ಕೊಡೋದು ತಾಯಿಯಂದ್ರ ಕರ್ತವ್ಯ ಇರ್ತದೆ. ಯಾವಾಗ ಅವರಿಗೆ ಇಂಥ ಸಣ್ಣ ಕೆಲಸಗಳು ಬರುವುದಿಲ್ವೋ ಆಗ ಮನೆಯಲ್ಲಿ ಶುರು ಆಗಿಬಿಡ್ತದೆ ಗಂಡ ಹೆಂಡತಿರೂ ಜಗಳ ಆಗ್ತದೆ. ಎಷ್ಟು ಹೊರಗೆ ದುಡಿದ್ರೆ ಏನಾಯ್ತು, ಹೆಣ್ಣು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಬಂದಷ್ಟು ದೇವರ ಒಂದು ಸ್ತೋತ್ರ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡಿಕೊಂಡು, ನಾನು ಎಷ್ಟೋ ಜನರನ್ನು ನೋಡೇನಿ. ಇಂಜಿನಿಯರ್ ಆಗಿದ್ದಂಥ ಎಷ್ಟೋ ಹೆಣ್ಣು ಮಕ್ಕಳು ಬೆಳಗ್ಗೆ 4 ಗಂಟೆಗೆದ್ದು ದೇವರ ಪೂಜೆಯನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಆಫೀಸಿಗೆ ಹೋಗಿ ಬಂದು ಮತ್ತೆ ಮನೆಯೊಳಗಿಂದೆಲ್ಲ ಕೆಲಸವನ್ನು ಮಾಡ್ತಾರೆ. ಎಷ್ಟೋ ನೇಮ ನಿತ್ಯ ಎಲ್ಲವನ್ನು ಮಾಡ್ತಾರೆ. ಅದಕ್ಕಾಗಿ ಹೆಣ್ಣು ಮಕ್ಕಳು ಎಷ್ಟು ಮನೆ ಶುದ್ಧವಾಗಿ ಇಟ್ಕೋತಾರೋ, ಎಷ್ಟು ನೀಟಾಗಿ ಇಟ್ಕೋತೀರೋ ಅಷ್ಟು ನಿಮ್ಮ ಮನೆಗೆ ಒಳ್ಳೆಯದು ಅಂತ ಹೇಳ್ತಾ ಇಂಥ ಎಷ್ಟೋ ವಿಷಯಗಳನ್ನ ಮತ್ತೆ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.